ಇನ್ನು ಕನ್ನಡ ಸಿನಿಮಾ ರಂಗಕ್ಕೆ ಮತ್ತೊಂದು ದೊಡ್ಡ ಮಟ್ಟಿಗೆ ಶಾಕ್ ಎದುರಾಗಿರುವಂಥದ್ದು. ಈಗ ಮೊನ್ನೆ ತಾನೇ ನಮ್ಮ ದಿಲೀಪ್ ರಾಜ್ ಅವರು ಹೃದಯಾಘಾತದಿಂದ ಕೊನೆಯುಸಿರೆಳೆದ್ರು. ನಮಗೆ ಗೊತ್ತಿದೆ. ಇದೇ ಸಂದರ್ಭದಲ್ಲಿ ಯುವ ನಟಿಯೊಬ್ಬರು ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು. ಕೇವಲ 24ನೇ ವಯಸ್ಸಿನಲ್ಲಿ ಈ ನಟಿ ರಾತ್ರೋರಾತ್ರಿ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು. ಮಹಾರಾಷ್ಟ್ರದ ಒಂದು ಖಾಸಗಿ ಅಪಾರ್ಟ್ಮೆಂಟ್ನಲ್ಲಿ ನೇಣು ಬಿಗಿದಂಥ ಸ್ಥಿತಿಯಲ್ಲಿ ಈ ನಟಿ ಪತ್ತೆಯಾಗಿರುವಂಥದ್ದು. ಇವರು ಕನ್ನಡದಲ್ಲೂ ಕೂಡ ಅಭಿನಯಿಸಿರುವಂಥದ್ದು. ಹಾಗಾದ್ರೆ ಯಾರು ಅಂತ ನೋಡ್ತಾ ಬಂದರೆ, ಇತ್ತೀಚೆಗೆ ಮರಾಠಿಯಲ್ಲಿ ಕುಂಕುಮ ಬಗ್ಗೆ ಸೀರಿಯಲ್ನಲ್ಲಿ ನಾಯಕಿಯಾಗಿದ್ದಂತಹ ಹಾಗೂ ಕನ್ನಡದಲ್ಲೂ ಕೂಡ ಬಂದಂಥ ಚಾವಾ ಸಿನಿಮಾದಲ್ಲಿ ನಾಯಕಿಯಾಗಿದ್ದಂಥ ಸಂಚಿತಾ ಉಗಾಲೆ ಅವರು ಇದೀಗ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು. ಇನ್ನು ಸಂಚಿತಾ ಉಗಾಲೆ ಅವರು ನೋಡೋಕೆ ಕೂಡ ತುಂಬಾ ಮುದ್ದಾಗಿದ್ದರು ಅಂತಲೇ ಹೇಳ್ಬೋದು. ಅವರು ಸದ್ಯ ಕೊನೆಯುಸಿರೆಳೆದಕ್ಕೆ ನಿಖರವಾದ ಕಾರಣ ಇನ್ನೂ ತಿಳಿದು ಬಂದ ಸದ್ಯ ತನಿಖೆಯಷ್ಟು ಮಾಡ್ತಿದ್ದಾರೆ. ಸದ್ಯ ಮಹಾರಾಷ್ಟ್ರದ ಅವರ ಸ್ವಂತ ಮನೆಯಲ್ಲೇ ರಾತ್ರೋರಾತ್ರಿ ಶೂಟಿಂಗ್ ಮುಗಿಸಿಕೊಂಡು ಬಂದು ರೂಮ್ ಬಾಗಿಲು ಹಾಕಿದ್ದು. ಯಾಕೆ ರೂಮ್ ಬಾಗಿಲು ತೆಗೆದಿಲ್ಲ ಅಂತ 12 ಗಂಟೆಗೆ ಊಟಕ್ಕೂ ಬಂದಿಲ್ಲ ಅಂತ ಮನೆಯವರ ಕರೆಯೋಕ್ಕೆ ಹೋದಾಗಂತ ಸಂದರ್ಭದಲ್ಲಿ ಬಾಗಿಲು ಹೊಡೆದು ನೋಡಿದಾಗಲೇ ಕೊನೆಯುಸಿರೆಳೆದಂಥ ವಿಚಾರ ಗೊತ್ತಾಗಿರುವಂಥದ್ದು. ಸದ್ಯ ಸಂಚಿತಾ ಉಗಾಲೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವು ಕೂಡ